Hello everyone, welcome to FTS Academy. ನಾವು ಏನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಲುಕೆಟ್ ಸೀರೀಸ್ ಅನ್ನು ನೋಡ್ತಾ ಇದ್ದೇವಲ್ವಾ. ಲುಕೆಟ್ ನಲ್ಲಿ ಇವತ್ತು ನಾವು ರಾಮ್ಸರ್ ಸೈಟ್ಸ್ ಗಳ ಬಗ್ಗೆ ನೋಡೋಣ. ರಾಮ್ಸರ್ ಸೈಟ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಇಂಡಿಯಾದಲ್ಲಿ ಆಸ್ ಆಫ್ ನೌ ಇಂಡಿಯಾದಲ್ಲಿ ಟೋಟಲ್ 98 ಇದಾವೆ. ಜನವರಿ 2026 ಪ್ರಕಾರ ನಾವು ನೋಡಿದಾಗ ಎಷ್ಟಂತಂದ್ರೆ 98 ಇದಾವೆ. 98 ತುಂಬಾ ಇಂಪಾರ್ಟೆಂಟ್. ನೋಡಿ, ಹೈಯೆಸ್ಟ್ ಯಾವ್ದಿದೆ? ಹೈಯೆಸ್ಟ್ ತಮಿಳ್ನಾಡಿನಲ್ಲಿದೆ. ಜಾಸ್ತಿ ಇರೋದು ತಮಿಳ್ನಾಡಿನಲ್ಲಿ. ಇದು ನೆನ್ಪಿಟ್ಕೊಳ್ಳಿ. ಮತ್ತು ಲೋವೆಸ್ಟ್ ಅಲ್ಲಿ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಇದು ನೋಡಿ, ಇದು ಬೇಕಾದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ಕೂಡ ತಗೊಳ್ಬಹುದು. ಯಾಕಂದ್ರೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೇನ್ ಇದಾವೆ ನೋಡಿ. ಇದರಲ್ಲಿ ಹೊಕೇರ್ ಸರ್ ಇದೆ, ವೆಟ್ಲ್ಯಾಂಡ್ ಇದೆ. ಹೈಗಮ್ ವೆಟ್ಲ್ಯಾಂಡ್ ಇದೆ. ಸಾಲಿಬಾರ್ ಬಾಗ್ ಮತ್ತು ಉಲಾರು ಮನ್ಸರ್ ವೆಟ್ಲ್ಯಾಂಡ್ಸ್ ಇದೆ. ಲಡಾಖ್ ನಲ್ಲಿ ಸೋಕರ್ ಮತ್ತು ಸೋಮುರಿದಿ ಇದೆ. ಹಿಮಾಚಲ್ ಪ್ರದೇಶನಲ್ಲಿ ಚಂದ್ರತಾಲು, ಪೊಂಗ್ಡ್ಯಾಮ್ ಲೇಕ್ ವೈಲ್ಡ್ ಲೈಫ್ ಸೆಂಚುರಿ, ರೇಣುಕಾ ಅಂತ ಇದೆ. ಇದೇ ತರ ಎಲ್ಲಾ ರಾಮ್ಸರ್ಸ್ ಗಳನ್ನ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಸ್ಟೇಟ್ಸ್ ರಾಮ್ಸರ್ ಸೈಟ್ಸ್ ಗಳನ್ನ ನಾವು ಕೊಟ್ಟಿದ್ದೀನಿ. ಅಸ್ಸಾಂನಲ್ಲಿ ದೀಪರ್ ಬೈಲ್ ಇದೆ. ಸಿಕ್ಕಿಂ ನಲ್ಲಿ ಕೊಂಚನ್ಪುಡಿ ವೆಟ್ಲ್ಯಾಂಡ್ ಇದೆ. ಮಣಿಪುರ್ನಲ್ಲಿ ಲೋಕ್ತಾಕ್ ಇದೆ. ತ್ರಿಪುರದಲ್ಲಿ ರುದ್ರಸಾಗರ್ ಇರುತ್ತೆ. ಮತ್ತು ಮಿಜೋರಾಂದಲ್ಲಿ ಪಾಲಾ ವೆಟ್ಲ್ಯಾಂಡ್ ಅಂತ ಇದೆ. ಇದ್ರ ಎಲ್ಲಿದೆ ಅನ್ನೋದನ್ನ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ. ಇದು ಇಂಪಾರ್ಟೆಂಟ್. ದಯವಿಟ್ಟು ಇವುಗಳನ್ನು ನೋಡ್ಕೊಳ್ಳಿ. ಅದೇ ತರ ಕೋಪ್ರಾ ಇದೆ ಅಲ್ಲ, ವೆಸ್ಟ್ ಬೆಂಗಾಲ್ ನಲ್ಲಿ ಮತ್ತೆ ಏನೇನಿದಾವೆ, ಸುಂದರ್ಬನ್ ವೆಟ್ಲ್ಯಾಂಡ್ ಇದೆ. ಈಸ್ಟ್ ಕೋಲ್ಕತ್ತಾ ವೆಟ್ಲ್ಯಾಂಡ್ ಇದೆ. ಒಡಿಸ್ಸಾನಲ್ಲಿ ಇದಾವೆ. ಆಂಧ್ರ ಪ್ರದೇಶನಲ್ಲಿ ಕೊಲೆರು ಲೇಕ್ ಅಂತಿದೆ. ಈ ರೀಜನ್ ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಆಂಧ್ರ ಪ್ರದೇಶ. ಗೋವಾನಲ್ಲಿ ಲಂದಾರ್ ಲೇಕ್ ಇದೆ. ಅದೇ ತರ ಮಹಾರಾಷ್ಟ್ರದಲ್ಲಿ ಲೋನಾರ್ ಲೇಕ್ ಇದೆ. ಆಮೇಲೆ ನಂದೂರ್ ಆನೆ ಕ್ರಿಕ್ ಅಂತಿದೆ. ಇವೆಲ್ಲ ಇನ್ನು ಮಧ್ಯಪ್ರದೇಶನಲ್ಲಿ ವೆವೆ ವೆಟ್ಲ್ಯಾಂಡ್ ಇದೆ. ಗುಜರಾತ್ ನಲ್ಲಿ ವೆವೆ ವೆಟ್ಲ್ಯಾಂಡ್ ಇದೆ. ರಾಜಸ್ಥಾನದಲ್ಲಿ ಇದನ್ನ ನಾನು ಕೊಟ್ಟಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಯಾವ್ಯಾವ ವಿಧವನ್ನ ಕೊಟ್ಟಿದ್ದೀನಿ. ರಂಗನತಿಟ್ಟು, ಅಂಕ ಸಮುದ್ರ, ಅಗನಾಸಿನಿ, ಮಾಗಡಿ ಕೆರೆ, ಇವೆಲ್ಲ ವೆಟ್ಲ್ಯಾಂಡ್ ರಾಮ್ಸರ್ ಸೈಟ್ ಪ್ರಕಾರ ಕೊಟ್ಟಿರತಕ್ಕಂಥದ್ದು. ಕೇರಳನಲ್ಲಿ ಅಷ್ಟಮಿಡಿ ವೆಟ್ಲ್ಯಾಂಡ್, ಸಸ್ತಂ ಕೋಟ ಮತ್ತು ವೆಂಬನಾಟ್ ಲೇಕ್ ಇದರಲ್ಲಿ. ತಮಿಳುನಾಡಿ ಟೋಟಲ್ 20 ರಾಮ್ಸರ್ ಸೈಟ್ಸ್ ಗಳನ್ನ ಇದಾವೆ. ಇವು ದಯವಿಟ್ಟು ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇದು ಓದ್ಬೇಕಾಗುತ್ತೆ. ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದ KS ಮತ್ತು IS ಆಸ್ಪಿರೆಂಟ್ ಆಗಿರ್ಬೋದು, ಎಲ್ಲರಿಗೂ ನಾವು ಕನ್ನಡದಲ್ಲೇ ಮಾಡ್ತಾ ಇರೋದು. ನಮ್ಮ ಕರ್ನಾಟಕದ ಆಸ್ಪಿರೆಂಟ್ ಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ನಮ್ಮಿಂದ ಬೇಕಾದ್ರೆ ಕಮೆಂಟ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ನಿಮ್ಗೋಸ್ಕರ ತರ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಏನಂತಂದ್ರೆ ಇಷ್ಟು ಏನದವಲ್ಲ ನೋಡಿ. ಹಾಗಾದ್ರೆ ನಮ್ಗೆ ರಾಮ್ಸರ್ ಸೈಟ್ ಅಂತಂದ್ರೆ ಏನು ಕ್ವಶನ್ ಬರುತ್ತೆ. ರಾಮ್ಸರ್ ಸೈಟ್ಸ್ ಅಂತಂದ್ರೆ ಏನು? ರಾಮ್ಸರ್ ಸೈಟ್ ಅಂತಂದ್ರೆ ಇದು ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಯಾರು ಡಿಸೈನ್ ಮಾಡ್ತಾರೆ? ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ 1971ರಲ್ಲಿ ಆಗಿರುತ್ತೆ. ಇದು ಒಂದು ಇಂಟರ್ ಗವರ್ಮೆಂಟಲ್ ಟ್ರೀಟಿ ಫಾರ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್. ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಇರುತ್ತಲ್ಲ, ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲ ಪಕ್ಷಿಗಳು ವೆಟ್ಲ್ಯಾಂಡ್ ಏನಿದೆಲ್ಲ ಇದು ನೋಡಿ, ಇದು ಎಕ್ಸಾಂಪಲ್ ಕೊಟ್ಟ. ಅದಕ್ಕ ವೈಸ್ ವ್ಯೂಸ್ ಆಫ್ ವೆಟ್ಲ್ಯಾಂಡ್ ರಿಸೋರ್ಸಸ್ ಅನ್ನು ಯೂಸ್ ಮಾಡಬೇಕು. ಅದು ಕನ್ಸರ್ವೇಷನ್ ಗೋಸ್ಕರ ಮಾಡಿರ್ತಕ್ಕಂಥದ್ದು. ಇಂಡಿಯಾ ಏನ್ ಮಾಡುತ್ತೆ? ಇದು ವೆರಿ ಇಂಪಾರ್ಟೆಂಟ್. ಇಂಡಿಯಾ ರೆಕ್ಟಿಫೈಡ್ ದ ರಾಮ್ಸರ್ ಕನ್ವೆನ್ಷನ್ ಆನ್ 1st February 1982 ನಲ್ಲಿ ರೆಟಿಫೈ ಮಾಡುತ್ತೆ. ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಯಾವಾಗಂದ್ರೆ 2nd February ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಎವ್ರಿ 2nd February ನಾವು ರಾಮ್ಸರ್ ವೆಟ್ಲ್ಯಾಂಡ್ಸ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಅದೇ ತರ ನಾವು ಕರೆಂಟ್ ಅಫೇರ್ಸ್ 2026 ಪ್ರಕಾರ ನೋಡ್ಬೇಕಾದ್ರೆ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್. ನೋಡಿ, ಇದು ಟೋಟಲ್ ಇಂಡಿಯಾದಲ್ಲಿ 98 ಇದಾವೆ. 98 ಇದಾವೆ. ಟೋಟಲ್ ಏರಿಯಾ ಕವರ್ ಆಗುತ್ತೆ ಇಷ್ಟು ಕವರ್ ಆಗುತ್ತೆ. 13,60,80 ಹೆಕ್ಟರ್ಸ್ ಅಷ್ಟು ಕವರ್ ಆಗಿರುತ್ತೆ. ಇದು ಸ್ವಲ್ಪ ಗ್ಲಾನ್ಸ್ ಆಗಿ ನೆನ್ಪಿಟ್ಕೊಳ್ಳಿ. ಅದೇ ತರ ಇಂಡಿಯಾ ಏನಾಗ್ತದೆ, ಏಷ್ಯಾದಲ್ಲಿ ಫಸ್ಟ್ ರ್ಯಾಂಕ್ ಇದೆ ರಾಮ್ಸರ್ ಸೈಟ್ ನಲ್ಲಿ. ಥರ್ಡ್ ಗ್ಲೋಬಲಿ ನೋಡಿದ್ರೆ ಥರ್ಡ್ ರ್ಯಾಂಕ್ ಇದೆ. ಇದನ್ನು ಇಂಪಾರ್ಟೆಂಟ್. ಇದನ್ನ ನೆನ್ಪಿಟ್ಕೊಳ್ಳಿ. ಸ್ಟೇಟ್ ವೈಸ್ ಹೈಯೆಸ್ಟ್ ಯಾವುದಿದೆ? ತಮಿಳುನಾಡಿನಲ್ಲಿದೆ. ತಮಿಳುನಾಡಿನಲ್ಲಿ 20 ಸೈಟ್ಸ್ ಗಳನ್ನ ನಾವು ರಾಮ್ಸರ್ ಸೈಟ್ಸ್ ಗಳನ್ನ ನೋಡಬಹುದಾಗಿದೆ. ಇದು ತಮಿಳುನಾಡಿನಲ್ಲಿ ಇರತಕ್ಕಂಥದ್ದು. ಅದೇ ತರ ನಾವು 25, 26 ಪ್ರಕಾರ ನೋಡಿದಾಗ ಜನವರಿ ಫೆಬ್ರವರಿ ಫೆಬ್ 26 ಪ್ರಕಾರ ನೋಡಿದಾಗ ನಮ್ಮಲ್ಲಿ ಪಾಟ್ನಾ ಬರ್ಡ್ ಸೆಂಚುರಿ ಅಂತಿದ್ದಾರೆ. ಇದು ಒಂದು ಹೊಸದಾಗಿರತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಆಮೇಲೆ ಚಾರಿಧಾಮ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ರಿಸರ್ವ್ ಅಂತ ಬರುತ್ತೆ. ಇದು ಎಲ್ಲಿ ಬರುತ್ತೆ? ಗುಜರಾತ್ ನಲ್ಲಿ ಬರುತ್ತೆ. ಈ ರೀಜನ್ ಅಲ್ಲಿ ಬರುತ್ತೆ ನೋಡಿ. ಈ ರೀಜನ್ ಕಚ್ ರೀಜನ್ ಅದಲ್ಲ, ಕಚ್ ರೀಜನ್. ಈ ರೀಜನ್ ಈ ವೆಟ್ಲ್ಯಾಂಡ್ ಬರುತ್ತೆ. ಇದೊಂದು ಹೊಸದಾಗಿರೋದು.
ದೀಸ್ ಆರ್ ಎಡಿಷನಲಿ ಮಾಡ್ಬಿಟ್ಟು ಆಡ್ ಆಗಿರೋದು. ಟೋಟಲ್ ಈಗ 98 ಸೆಟ್ಸ್ ಗಳನ್ನ ಆಗಿದ್ದಾವೆ. ಪಟ್ನಾ ವೈಲ್ಡ್ ಲೈಫ್ ಸೆಂಚುರಿ ಇದೊಂದು ಹಿಟ್ ಅದು, ಮತ್ತು ಚಾರಿಧಾನ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಏನಿದೆಲ್ಲ ಗುಜರಾತ್ ಕಚ್ ನಲ್ಲಿ, ಅದು ಹೊಸದಾಗಿ ಬಂದಿರೋದು. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನಾವು ಲೇಟ್ ಆಗಿ 2025ರಲ್ಲಿ ಎಡಿಷನಲ್ ಯಾವ್ಯಾವ ಬಂದದ್ದು 25ರಲ್ಲಿ ಅಂತಂದ್ರೆ, ಇವು 26ರಲ್ಲಿ ಬಂದಿರೋದು ಎರಡು. 25ರಲ್ಲಿ ಸಿಲಿಸರ್ ಲೇಕ್ ಅಂತ ರಾಜಸ್ಥಾನದಲ್ಲಿದೆ. ಛತ್ತೀಸ್ಗಢ ಕೋಪ್ರಾ ರಿಸರ್ವ್ ಬರುತ್ತೆ. ಅದೇ ತರ ಗೋಕುಲ್ ರಿಸರ್ವರಿ ಅಂತಾರೆ ಬಿಹಾರ್ನಲ್ಲಿದೆ. ಉದಯ್ಪುರ್ನಲ್ಲಿ ಝೀಲ್ ಬಿಹಾರ್ ಅಂತ ಇದೆ. ಆಮೇಲೆ ಸಕ್ಕರ್ಕೋಟ ಈ ತಮಿಳುನಾಡಿನಲ್ಲಿ ಬರುತ್ತೆ. ಇದು 25ರಲ್ಲಿ ಆಡ್ ಮಾಡ್ತಕ್ಕಂಥ ರಾಮ್ಸರ್ ಸೈಟ್ಗಳು ಇಂಡಿಯಾದಲ್ಲಿ. ಅದೇ ತರ ಉಡ್ವಾಲ್ ಲೇಕ್ ಅಂತ ಬರುತ್ತೆ, ಜಾರ್ಖಂಡ್ ನಲ್ಲಿ ಬರುತ್ತೆ. ಇವು ಮ್ಯಾಚ್ ದ ಫಾಲೋವಿಂಗ್ ನಲ್ಲಿ ಯಾವುದು ರಾಮ್ಸರ್ ಸೈಟ್ ಯಾವ ಸ್ಟೇಟ್ ನಲ್ಲಿ ಬರುತ್ತೆ, ABC ಮ್ಯಾಚ್ ನ ಫಾಲೋವಿಂಗ್ ನಲ್ಲಿ ಕೊಡಬಹುದು, ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಈ ತರ ಕೊಡಬಹುದು. ಅದಕ್ಕೆ ನೀವು ಪ್ರತಿಯೊಂದು ರಾಮ್ಸರ್ ಸೈಟ್ ಗಳನ್ನ ರೀಸೆಂಟ್ ಆಗಿ ಕರೆಂಟ್ ರಿಲೇಟೆಡ್ ರಾಮ್ಸರ್ ಸೈಟ್ ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಯಾವ ಸ್ಟೇಟ್ ನಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಕ್ವಶನ್ಸ್ ಇದೇ ತರ ಕೇಳೋದು, ಕ್ವಶನ್ಸ್ ಎಕ್ಸಾಮ್ ಬರುತ್ತವೆ ಈ ತರ ಬರೋದು. ನೆಕ್ಸ್ಟ್ ನೋಡಿ, ಸೈಟ್ ಕೊಟ್ಟಿದ್ದೀನಿ ಇಲ್ಲಿ, ರಾಮ್ಸರ್ ಸೈಟ್ಸ್ ಗಳನ್ನು ಕೊಟ್ಟಿದ್ದೀನಿ, ಮತ್ತು ಸ್ಟೇಟ್ ಯಾವ ಸ್ಟೇಟ್ ಮತ್ತು ಕೀ ಇಂಪಾರ್ಟೆನ್ಸ್ ಅನ್ನು ಕೇಳಿದೆ. ಚಿಲ್ಕಾ ಲೇಕ್ ಬರುತ್ತೆ, ಓಲ್ಡ್ ಫಸ್ಟ್ ಆಗಿರೋದು ಇದು. ಏಷ್ಯಾಸ್ ಲಾರ್ಜೆಸ್ಟ್ ಬ್ಲ್ಯಾಕ್ ಪ್ರಾಕ್ಟೀಸ್ ವಾಟರ್ ಲಗೂನ್, ಇದು ಕೇಳ್ತಾರೆ ಮ್ಯಾಚ್ ನ. ಚಿಲ್ಕಾ ಲೇಕ್ ಈಚೆ ಪ್ರಾಕ್ಟೀಸ್ ವಾಟರ್ ಲಗೂನ್, ಈ ತರ ಲಾರ್ಜೆಸ್ಟ್ ರಾಮ್ಸರ್ ಸೈಟ್, ಈ ತರ ಮ್ಯಾಚ್ ನ ಹೋಗ್ತಾರೆ. ಇದು ಎಲ್ಲಿ ಬರುತ್ತೆ, ಒಡಿಶಾನಲ್ಲಿ ಬರುತ್ತೆ. ಕೊಲೆಡಿಯಲ್ ನ್ಯಾಷನಲ್ ಪಾರ್ಕ್ ಏನಿದೆ ರಾಜಸ್ಥಾನದಲ್ಲಿ ಬರುತ್ತೆ. ಇದು ಫೇಮಸ್ ಮೈಗ್ರೇಟರಿ ಬರ್ಡ್ಸ್ ಗೆ ಫೇಮಸ್ ಇದೆ. ಹ್ಯಾಬಿಟೇಟ್ ಅಲ್ಲೇ ಜೀವನ ಇರುತ್ತವಲ್ಲ, ಅಲ್ಲೇ ಇರುತ್ತವಲ್ಲ, ಅದಕ್ಕೆ ಹ್ಯಾಬಿಟೇಟ್ ಮಾಡ್ತಾವಲ್ಲ, ಅದು ರಾಜಸ್ಥಾನದಲ್ಲಿ. ಸುಂದರ್ಬನ್ ಇಲ್ಲ, ಇದು ವೆಸ್ಟ್ ಬೆಂಗಾಲ್ ನಲ್ಲಿ. ಇದು ಲಾರ್ಜೆಸ್ಟ್ ರಾಮ್ಸರ್ ವೆಟ್ಲ್ಯಾಂಡ್ ಇನ್ ಇಂಡಿಯಾ. ಇದು ಇಂಪಾರ್ಟೆಂಟ್. ಮ್ಯಾಚ್ ನ ಫಾಲೋವಿಂಗ್ ಕೇಳ್ತಾರೆ, ಯಾವ್ದು ಇಂಪಾರ್ಟೆಂಟ್ ಯಾವ್ದಿಲ್ಲ ಅಂತ ಇದನ್ನ ನೋಡ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟ್ ಬರೋದು ಕೊಲೇರು ಲೇಕು, ಇದು ಆಂಧ್ರ ಪ್ರದೇಶನಲ್ಲಿ ಬರುತ್ತೆ. ಇಂಪಾರ್ಟೆಂಟ್ ಫ್ರೆಶ್ ವಾಟರ್ ಲೇಕ್ ಇದು. ಅದು ಇಂಪಾರ್ಟೆಂಟ್ ಫ್ರೆಶ್ ವಾಟರ್ ಲೇಕ್ ಇದು ಕೊಲೇರು ಲೇಕು. ನೆಕ್ಸ್ಟ್ ದೀಪರ್ ವೇಲ್ ಬರುತ್ತೆ, ಇದು ಅಸ್ಸಾಂ ನಲ್ಲಿ. ಇದು ಕ್ರಿಟಿಕಲ್ ವಿಂಟರ್ ಸೈಟ್ ಫಾರ್ ವಾಟರ್ ಬರ್ಡ್ಸ್. ಇದು ಕ್ರಿಟಿಕಲ್ ವಿಂಟರ್ ಸೈಟ್ ಫಾರ್ ವಾಟರ್ ಬರ್ಡ್ಸ್, ಇದು ಅಸ್ಸಾಂ ನಲ್ಲಿ ಬರುತ್ತೆ. ಯಾವುದು, ದೀಪರ್ ವೇಲ್ ಅಂತ. ಇವು ಇಂಪಾರ್ಟೆಂಟ್ ಇರೋದನ್ನ ನಿಮ್ ಟೇಬಲ್ ಕೊಟ್ಟಿದ್ದೀನಿ. ಅದಕ್ಕಿಂತ ಬಿಫೋರ್ 25ರಲ್ಲಿ 26 ಅವೇ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಅವನ್ನೇ ಜಾಸ್ತಿ ನೋಡ್ಕೋಬೇಕು. 26 ನಲ್ಲಿ ಎರಡು ಆಡ್ ಮಾಡಿದ್ರೆ, ಇವು 25 ನಲ್ಲಿ ಆಡ್ ಆಗಿದಾವೆ ಅನ್ನೋದು ನೋಡ್ಕೋಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಇರೋದನ್ನ ಕೊಟ್ಟಿದ್ದೀನಿ. ಅದೇ ತರ ನೋಡಿ, ಸ್ಟೇಟ್ ವೈಸ್ ನಾವು ಟ್ರೆಂಡ್ ಅನ್ನು ನೋಡುವಾಗ ಸ್ಟೇಟ್ ವೈಸ್ ನಾವು ನೋಡ್ಬೇಕಾದ್ರೆ ಹೈಯೆಸ್ಟ್ ಹೋದ್ರೆ ತಮಿಳುನಾಡಿನಲ್ಲಿದೆ. ಓಕೆನಾ. ಸೆಕೆಂಡ್ ಉತ್ತರ ಪ್ರದೇಶ ಗ್ರೋತ್ ಇನ್ ರಾಮ್ಸರ್ ಸೈಟ್ಸ್ ವಿತ್ ರೀಸೆಂಟ್ ಎಡಿಷನ್ ನಲ್ಲಿ ಜಾಸ್ತಿ ರಾಮ್ಸರ್ ಸೈಟ್ಸ್ ಗಳನ್ನ ಉತ್ತರ ಪ್ರದೇಶದಲ್ಲಿ ಆಡ್ ಮಾಡಿದ್ದಾರೆ. ತೆಲಂಗಾಣ, ಅರುಣಾಚಲ್ ಪ್ರದೇಶ, ಮೇಘಾಲಯ, ನಾಗಾಲ್ಯಾಂಡ್ ಹ್ಯಾವ್ ನೋ ರಾಮ್ಸರ್ ಸೈಟ್ಸ್. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಈ ಸ್ಟೇಟ್ ನಲ್ಲಿ ರಾಮ್ಸರ್ ಸೈಟ್ ಇಲ್ಲ. ತೆಲಂಗಾಣ ಹ್ಯಾಸ್ ಮೆನಿ ವಾಟರ್ ಬಾಡೀಸ್ ಬಟ್ ನೋ ರಾಮ್ಸರ್ ಸೈಟ್ಸ್ ಟ್ಯಾಗ್ ಸೋ ಫಾರ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಕ್ವಶನ್ಸ್ ಅನ್ನ ಸ್ಟೇಟ್ಮೆಂಟ್ ನಲ್ಲಿ ಕೇಳ್ತಾರೆ. ತೆಲಂಗಾಣ, ಅರುಣಾಚಲ್ ಪ್ರದೇಶ, ಮೇಘಾಲಯ, ನಾಗಾಲ್ಯಾಂಡ್ ಎಲ್ಲೆಲ್ಲಿ ಇಲ್ಲ ನಮ್ಮ ಇಂಡಿಯಾದಲ್ಲಿ ರಾಮ್ಸರ್ ಸೈಟ್ಸ್ ಗಳು ಅಂತ ಕೇಳ್ತಾರೆ. ಇದು ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಹೇಳಿ, ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಕ್ವಿಕ್ ರಿವಿಷನ್ ಪಾಯಿಂಟ್ಸ್ ಏನಂದ್ರೆ, ಇಂಡಿಯಾಸ್ ಟೋಟಲ್ ರಾಮ್ಸರ್ ಸೈಟ್ಸ್ ಎಷ್ಟಿದಾವೆ ಅದು ನಮ್ಗೆ ಗೊತ್ತಿರಬೇಕು, ಜನವರಿ 26 ಪ್ರಕಾರ. ಆಮೇಲೆ ರಾಮ್ಸರ್ ಕನ್ವೆನ್ಷನ್ 1971 ನಲ್ಲಿ ಆಯ್ತು. ಇಂಡಿಯಾ ಏನಂದ್ರೆ 82 ನಲ್ಲಿ ಜಾಯ್ನ್ ಆಗಿದೆ. ಫಸ್ಟ್ ಫೆಬ್ ನಲ್ಲಿ ಜಾಯ್ನ್ ಆಗಿರುತ್ತೆ. ಸೆಕೆಂಡ್ ಫೆಬ್ರಿಗೆ ಏನುತ್ತೆ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತೀವಿ. ಲಾರ್ಜೆಸ್ಟ್ ಸೈಟ್ ಇನ್ ಇಂಡಿಯಾ ಯಾವ್ದು, ವೆಸ್ಟ್ ಬೆಂಗಾಲ್ ಸುಂದರ್ಬನ್. ವೆರಿ ಇಂಪಾರ್ಟೆಂಟ್. ಇದು ನಾ ಏನ್ ಹೇಳಿದ್ರೆ ಅಷ್ಟು ನೋಡ್ಕೊಳ್ಳಿ. ಇದರ ಬಗ್ಗೆ ಕ್ವಶನ್ಸ್ ಟ್ರೈ ಮಾಡೋದು. ಸ್ಟೇಟ್ ವೈಸ್ ವಿತ್ ಹೈಯೆಸ್ಟ್ ಯಾವ್ದಿದೆ, ತಮಿಳುನಾಡಿನಲ್ಲಿ ಟೋಟಲ್ 20 ಇದೆ. ನಂಬರ್ ಕೂಡ ಹೇಳಿದ್ದೀನಿ. ಓಕೆನಾ. ಇದೇನಾಯ್ತು ನಮ್ಮ ರಾಮ್ಸರ್ ಸೈಟ್ಸ್ ಗಳನ್ನ 2025 ಮತ್ತು 2026 ಮತ್ತು ರೀಸೆಂಟ್ ರಾಮ್ಸರ್ ಸೈಟ್ ಗಳನ್ನ ಆಡ್ ಮಾಡಿ ಕೊಟ್ಟಿದ್ದೀನಿ. ಟೋಟಲ್ ಎಷ್ಟಿದಾವೆ ಮತ್ತು ಇಂಡಿಯಾದಲ್ಲಿ ಏನು ರಾಮ್ಸರ್ ಸೈಟ್ಸ್ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ, ಇದು ಮತ್ತು ಟೋಟಲ್ ಮ್ಯಾಪ್ ಕೂಡ ಕೊಟ್ಟಿದ್ದೀನಿ. ಇಷ್ಟನ್ನು ನೀವು ರಾಮ್ಸರ್ ಸೈಟ್ಸ್ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲೂ ನಿಮ್ ರಾಮ್ಸರ್ ಸೈಟ್ ಗಳನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಕವರ್ ಆಗುತ್ತೆ. ಅದಕ್ಕೆ ನಮ್ಮ FTS ಅಕಾಡೆಮಿಯಿಂದ ಪ್ಲೀಸ್ ನಿಮ್ಮ ರಾಮ್ಸರ್ ಸೈಟ್ ಅಥವಾ ನಮ್ಮ ಕ್ಲಾಸಸ್ ಗಳು ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ. ನನ್ಗೂ ಒಂದು ಮೋಟಿವೇಶನ್ ಸಿಗುತ್ತೆ. ನೀವು ಲೈಕ್ ಮಾಡಿದ್ರೆ ನಂಗೊಂದು ಮೋಟಿವೇಶನ್ ಸಿಗುತ್ತೆ. ಅದಕ್ಕೆ ದಯವಿಟ್ಟು ಶೇರ್ ಮಾಡಿ ನಂಗೆ ಮೋಟಿವೇಶನ್ಗೋಸ್ಕರ. ಓಕೆ ನೋಡಿ, ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ತರೋಣ. ಅಲ್ಲಿವರೆಗೂ ಸಿ ಯು, ಬೈ.